ಧಾರವಾಡದ 56 ಗ್ರಾಮಗಳಿಗೆ ಎದುರಾದ ಪ್ರವಾಹದ ಆತಂಕ. ನಾಳೆ ನಾಡಿದ್ದು ಧಾರವಾಡದ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ. ಬೆಣ್ಣೆಹಳ್ಳ, ತುಪ್ರಿಯ ಹಳ್ಳಗಳು ಪ್ರವಾಹ ಸೃಷ್ಟಿಸುವಂತ ಆತಂಕ ಮನೆ ಮಾಡಿದೆ. 56 ಗ್ರಾಮಗಳಿಗೆ ಎಚ್ಚರಿಕೆಯನ್ನು ನೀಡಿದ ಧಾರವಾಡ ಜಿಲ್ಲಾಡಳಿತ. ಹಳ್ಳಗಳಿಗೆ ಹೊಂದಿಕೊಂಡಿರುವಂತ ನವಲಗುಂದ, ಕುಂದಗೋಳ, ಅಣ್ಣಿಗೇರಿ, ಧಾರವಾಡ ತಾಲೂಕಿನ 56 ಹಳ್ಳಿಗಳಿಗೆ ಇದೀಗ ಎಚ್ಚರಿಕೆ ನೀಡಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಪ್ರವಾಹ ಸೃಷ್ಟಿಯಾದರೆ ಜನರ ರಕ್ಷಣೆಗೆ ಜಿಲ್ಲಾಡಳಿತ ಈಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನವಲಗುಂದದಲ್ಲಿ ತಾತ್ಕಾಲಿಕ ಅಗ್ನಿಶಾಮಕ ಠಾಣೆಯನ್ನು ಓಪನ್ ಮಾಡಲಾಗಿದೆ. ಬೋಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಅಧಿಕಾರಿಗಳಿಗೆ ಜಿಲ್ಲಾ ಕೇಂದ್ರ ಬಿಟ್ಟು ರಜೆ ಹೋಗದಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ನಿನ್ನೆ ಇವತ್ತು ನಾಳೆ ಅಂದರೆ 20ನೇ ತಾರೀಕು ಮೇಯಿಂದ 22ನೇ ತಾರೀಕು ಮೇವರೆಗೆ ಧಾರವಾಡ ಜಿಲ್ಲೆಗೆ ಆರೆಂಜ್ ಅಲರ್ಟನ್ನು ನಮ್ಮ ವಿಪತ್ತು ನಿರ್ವಾಹಕ ಪ್ರಾಧಿಕಾರದವರು ಇದನ್ನು ಘೋಷಣೆಯನ್ನು ಮಾಡಿದ್ದಾರೆ. ಸೊ ಇಲ್ಲಿ ನಮ್ಮ IMD ಡೇಟಾವನ್ನು ತಗೊಂಡಿದ್ದಾಗಲೂ ಕೂಡ ನಿನ್ನೆಯಿಂದ ನಾಳೆವರೆಗೆ ಅಧಿಕ ಮಳೆಯನ್ನು ನಮ್ಮ ಜಿಲ್ಲೆಗೆ ಬರುತ್ತಿದೆ. ತುಪ್ಪರಿ ಹಳ್ಳ ಹಾಗೂ ಬೆಣ್ಣಿ ಹಳ್ಳದಲ್ಲಿ ಹೆಚ್ಚಿನ ಒಂದು ನೀರಿನ ಪ್ರಮಾಣ ಆಗುವಂಥದ್ದು ಸಾಧ್ಯತೆ ಇದೆ. ಹಾಗಾಗಿ ಆ ಒಂದು ಹಳ್ಳದ ಅಕ್ಕಪಕ್ಕದಲ್ಲಿ ಇರುವ ಗ್ರಾಮಸ್ಥರಿಗೆ ಈಗಾಗಲೇ ಡಂಗೂರದ ಮುಖಾಂತರ ಟಾಮ್ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಾವು ನವಲಗುಂದ, ಕುಂದಗೋಳ, ಅಣ್ಣಿಗೇರಿ, ಧಾರವಾಡ ಹಾಗೂ ಹುಬ್ಬಳ್ಳಿ ಗ್ರಾಮೀಣ ಸೇರಿದಂತೆ 56 ಗ್ರಾಮಗಳು ಈ ಒಂದು ಬೆಣ್ಣಿ ಹಳ್ಳ, ತುಪ್ಪರಿ ಹಳ್ಳ ಅಕ್ಕಪಕ್ಕದಲ್ಲಿ ಬರುವಂಥ ಗ್ರಾಮಗಳು. ಈಗಾಗಲೇ ನಾವು ಗ್ರಾಮ ಮಟ್ಟದ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನನ್ನು ಕೂಡ ರೆಡಿ ಮಾಡಿ ಇಡಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ರಾಜ್ಯದಿಂದ ಇರುವ ಅಧಿಕಾರಿಗಳಿಂದನೂ ಸಹ ನಮಗೆ ನಿರ್ದೇಶನವನ್ನು ನೀಡಲಾಗಿದೆ. ನಾವು ಸಹ ಜಿಲ್ಲಾ ವಿಪತ್ತು ನಿರ್ವಹಣೆ ಪ್ರಾಧಿಕಾರದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡ ಸೂಚನೆ ನೀಡಿದ್ದೀವಿ. ಸೊ ಅದರಲ್ಲಿ ಈಗಾಗಲೇ ಪ್ರವಾಹ ಬಂದಾಗ ಎಷ್ಟು ಜನರಿಗೆ ಅಪಾಯ ಆಗಬಹುದು, ಎಷ್ಟು ಜಾಸ್ತಿ ಮಟ್ಟದಲ್ಲಿ ನೀರು ಬಂದಾಗ ಎಲ್ಲಿ ಪ್ರಾಬ್ಲಮ್ ಆಗಿರ್ಬೋದು ಎಂಬುದನ್ನು ಕೂಡ ಗುರುತಿಸಿದ್ದಾರೆ. ಒಂದು ವೇಳೆ ಸ್ಥಳಾಂತರ ಮಾಡೋಕ್ಕೆ ನಮಗೆ ಅವಶ್ಯಕತೆ ಬಿದ್ದಲ್ಲಿ ಅಲ್ಲಿಯನ್ನು ಕೂಡ ಎಲ್ಲೆಲ್ಲಿ ಸ್ಥಳಾಂತರಗೊಳಿಸಬೇಕು ಅಂತ ಶಾಲಾ ಕಾಲೇಜನ್ನು ಕೂಡ ಗುರುತಿಸಿ ಇಟ್ಕೊಂಡಿದ್ದಾರೆ. ಮತ್ತು ಜಾನುವಾರುಗಳಿಗೆ ರೀಲೊಕೇಟ್ ಮಾಡೋದು ಕೂಡ ಎಲ್ಲೆಲ್ಲಿ ಮಾಡಬೇಕು ಎಂಬುದು ಕೂಡ ಅಧಿಕಾರಿಗಳು ಈಗಾಗಲೇ ಅದನ್ನು ಗುರುತು ಮಾಡಿ ಕೂಡ ಇಟ್ಕೊಂಡಿದ್ದಾರೆ. ಅದಲ್ಲದೆ ನವಲಗುಂದಲ್ಲಿ ಒಂದು ಪ್ರತ್ಯೇಕವಾದ ಒಂದು ಬೋಟನ್ನು ಕೂಡ ಇಡಬೇಕು ಅಂತ ಫೈರ್ ಡಿಪಾರ್ಟ್ಮೆಂಟ್ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಸೊ ಅಲ್ಲಿನೂ ಕೂಡ ಒಂದು ಟೆಂಪ್ರವರಿ ಫೈರ್ ಸ್ಟೇಷನನ್ನು ಅವರು ನಿರ್ಮಾಣ ಮಾಡಿ ಅಲ್ಲಿ ಪ್ರವಾಹಕ್ಕೆ ಬೇಕಾಗಿರುವ ಎಲ್ಲ ಒಂದು ಎಕ್ವಿಪ್ಮೆಂಟ್ಸ್ಗಳನ್ನು ಕೂಡ ಅಲ್ಲಿ ಇಡಬೇಕಂತ ಸೂಚನೆ ಕೊಟ್ಟಿದ ಮೇಲೆಗೆ ಅವರು ಕೂಡ ನವಲಗುಂದ ತಹಸೀಲ್ದಾರ್ ಜೊತೆಗೆ ಸಮನ್ವಯ ಸಾಧಿಸಿ ಬೇಕಾಗಿರುವ ಉಪಕರಣಗಳನ್ನು ಅಲ್ಲಿ ಸಂಗ್ರಹಣೆ ಮಾಡಿದ್ದಾರೆ. ಹಾಗಾಗಿ ಬೆಣ್ಣಿಹಳ್ಳ, ತುಪ್ಪರಿ ಹಳ್ಳ ಅಕ್ಕಪಕ್ಕದಲ್ಲಿ ಇರುವ ಗ್ರಾಮಸ್ಥರು ದಯಮಾಡಿ ಇದನ್ನು ನೋಡ್ತಾ ಇರಬೇಕು. ಯಾಕಂದರೆ ನಮ್ಮ ಊರಲ್ಲಿ ಮಳೆ ಆದರೆ ಮಾತ್ರ ಇಲ್ಲ, ನಮಗೆ ಇಲ್ಲಿ ತುಪ್ಪರಿ ಹಳ್ಳ, ಬೆಣ್ಣಿ ಹಳ್ಳಕ್ಕೆ ಫೀಡ್ ಪಕ್ಕದ ಜಿಲ್ಲೆಯಿಂದನೂ ನಮಗೆ ಬರ್ತದೆ. ಈ ಕಡೆ ಸೌದತ್ತಿನಲ್ಲಿ ಜಾಸ್ತಿ ಮಳೆ ಆದ್ರೂ ನಮಗೆ ಇಲ್ಲಿ ಹಳ್ಳದಲ್ಲಿ ಜಾಸ್ತಿ ನೀರು ಹರಿಯುತ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಶಿಗ್ಗಾವಿನಲ್ಲಿನೂ ಜಾಸ್ತಿ ಮಳೆ ಆಗಿದ್ದಾಗ ನಮಗೆ ಫ್ಲೋ ಜಾಸ್ತಿ ಆಗ್ತದೆ. ಹಾಗಾಗಿ ಇದನ್ನು ಕೂಡ ನಾವು ಅಕ್ಕಪಕ್ಕದ ಜಿಲ್ಲೆಯ ಮಳೆಯ ಪ್ರಮಾಣವನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಸತತವಾಗಿ. ನಿನ್ನೆ ಇವತ್ತು ನಾಳೆ ಅಂದರೆ 20ನೇ ತಾರೀಕು ಮೇಯಿಂದ 22ನೇ ತಾರೀಕು ಮೇವರೆಗೆ ಧಾರವಾಡ ಜಿಲ್ಲೆಗೆ ಆರೆಂಜ್ ಅಲರ್ಟ್